ಅಲಿ ಮತ್ತು ಲಿಂಗ್ಸ್ಟನ್ ರಿಂಗ್ಗೆ ತಲುಪಿದರು. ಅಲಿ ಪ್ರೇಕ್ಷಕರ ಎದುರು ನಿಂತು ಕೈ ಎತ್ತಿ ಪ್ರಾರ್ಥಿಸಿದನು. ನಂತರ ರಿಂಗ್ನ ಮಧ್ಯಭಾಗಕ್ಕೆ ಹೆಜ್ಜೆ ಇಟ್ಟ ಅಲಿ ಗಂಟೆ ಮೊಳಗುತ್ತಿದ್ದಂತೆಯೇ ಅತ್ಯಂತ ವೇಗವಾಗಿ ಮುನ್ನಡೆಯಲು ಪ್ರಾರಂಭಿಸಿದರು. ಫ್ಲಾಗ್ ಲೈಕ್ ಎ ಬಟರ್ಫ್ಲೈ, ಸ್ಟಿಂಗ್ ಲೈಕ್ ಎ ಬೀ ಅದಾಗಿದ್ದನು ಮೊಹಮ್ಮದ್ ಅಲಿ. ಆದರೆ ಪ್ರತಿಯೊಂದು ನಿಮಿಷ ಕಳೆದಾಗಲೂ ವಾಲ್ ನಕ್ಷತ್ರದಂತೆ ಮಿಂಚಿ ಉಲ್ಕೆ ಬೀಳುವ ಸ್ಥಿತಿಯಲ್ಲಿ ಲಿಸ್ಟನ್ ಅನ್ನು ಹೊಡೆಯಲು ಪ್ರಾರಂಭಿಸಿದನು. ಲಿಸ್ಟನ್ ಒಂದು ಹುಚ್ಚು ಬುಲ್ಡಾಗ್ನಂತೆ ಸುತ್ತಾಡಿದನು. ಸ್ಪರ್ಧೆ ಆರಂಭವಾಗಿ ಕೇವಲ 1 ನಿಮಿಷ 40 ಸೆಕೆಂಡ್ ಆಗುವಾಗ ರೋಪ್ ಹತ್ತಿರ ನಿಂತಿದ್ದ ಅಲಿಯನ್ನು ಆಕ್ರಮಿಸಲು ಲಿಸ್ಟನ್ ಕೈ ಬೀಸಿದನು. ಕ್ಷಣಾರ್ಧದಲ್ಲಿ ಒಂದು ಮಿಂಚಿನಂತೆ ಅಲಿಯ ಹೊಡೆತ ಸೋನಿ ಲಿಸ್ಟನ್ನ ಎಡಭಾಗಕ್ಕೆ ಬಿತ್ತು. ನಿಜಕ್ಕೂ ಒಂದು ಭೂತದ ಹೊಡೆತ, ಎ ಫ್ಯಾಂಟಮ್ ಪಂಚ್. ಕ್ಷಣ ಮಾತ್ರಕ್ಕೆ ಸೋನಿ ಲಿಸ್ಟನ್ ನೆಲಕ್ಕುರುಳಿದನು. ಕ್ರೀಡಾ ಇತಿಹಾಸದ ಅತ್ಯಂತ ರೋಮಾಂಚಕ ಕ್ಷಣ. ಆ ಕ್ಷಣದಲ್ಲಿ ಅಲಿ ಗರ್ಜಿಸುತ್ತಿದ್ದನು. ಗೆಟ್ ಅಪ್ ಅಂಡ್ ಫೈಟ್, ವಾಚ್ ಮೈ ನೈಟ್ ಎಂದು ಕೂಗುತ್ತಿದ್ದನು. ಅಲಿಗೆ ಅದು ಕೇವಲ ಮೊದಲ ಸುತ್ತಿನ ಒಂದು ನಾಕ್ಔಟ್ ವಿಜಯ ಮಾತ್ರವಾಗಿರಲಿಲ್ಲ, ವಿಮೋಚನೆಯ ಕ್ಷಣವಾಗಿತ್ತು. ಅಡಿಯಾಳತನದ ವಿರುದ್ಧದ ಘೋಷಣೆ, ವರ್ಣ ವಿವೇಚನೆಯ ವಿರುದ್ಧದ ಘೋಷಣೆಯಾಗಿತ್ತು. ಅಮೆರಿಕದ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಅಲಿ ನೀಡಿದಂತಹ ಆ ಹೊಡೆತ ಇತಿಹಾಸದಲ್ಲಿ ಗುರುತಾಗಿ ಉಳಿಯಿತು.